ನಾನು ಯಾವಾಗ್ಲೂ ಹೇಳ್ತೀನಿ, ಯು ಆರ್ ಅನ್ ಆವರೇಜ್ ಆಫ್ 5% ವಿತ್ ಹೂಮ್ ಯು ಸ್ಪೆಂಡ್ ಹೈಯೆಸ್ಟ್ ಟೈಮ್ ಅಂತ ಹೇಳ್ತೀನಿ. ಇದನ್ನ ಜಿಮ್ ರಾನ್ ಒಂದ್ ಕಡೆ ಹೇಳ್ತಾರೆ. ಅಂದ್ರೆ ನೀವ್ ಯಾರ ಸಂಘದಲ್ಲಿ ಇರ್ತೀರಾ ನೀವು ಕೂಡ ಅವರಲ್ಲಿ ಒಬ್ಬರಾಗ್ತೀರಾ ಅಂತ. ಈಗ ನೀವು ಮುಖೇಶ್ ಅಂಬಾನಿ, ನಾರಾಯಣ್ ಮೂರ್ತಿ, ಗೌತಮ್ ಅದಾನಿ, ಆಮೇಲೆ ನರೇಂದ್ರ ಮೋದಿ, ರುದ್ರಮೂರ್ತಿ, ಈ ತರ ಸಂಘದಲ್ಲಿ ನೀವು ಇದೀರಾ ಅಂದ್ರೆ ನೀವು ಅವರ ಆವರೇಜ್ ಆಗ್ಬಿಡ್ತೀರಾ. ಸೊ ನಿಮ್ಮ ಗ್ರೂಪ್ ಆಫ್ ಪೀಪಲ್ ಅರೌಂಡ್ ಯು, ನಿಮ್ಮ ಎನ್ವಿರಾನ್ಮೆಂಟ್ ಅಂತ ನಾನು ಕರಿತೀನಿ ಇದನ್ನ, ಅದು ತುಂಬಾ ಇಂಪಾರ್ಟೆಂಟ್. ನನಗೆ 2008 ನಂತರ ನನ್ನಲ್ಲಿ ಇದ್ದಂತಹ ಎನ್ವಿರಾನ್ಮೆಂಟ್ ಏನಿದೆ ಅದು ತುಂಬಾ ಚೆನ್ನಾಗಿತ್ತು, ಪಾಸಿಟಿವ್ ಆಗಿತ್ತು. ನನಗೆ TVN ರಾವ್ ಅಂತ ಗುರುಗಳಿದ್ರು, ಪ್ರೇಮ್ ಸುಂದರ್ ಅಯ್ಯಂಗಾರ್ ಅಂತ ಗುರುಗಳಿದ್ರು, ಸುಂದರ್ ಅಯ್ಯರ್ ಅಂತ ಇನ್ನೊಬ್ರು ಗುರುಗಳು ಬಾಂಬೆ ಅವರು. ಸೊ ಇವ್ರನ್ನೆಲ್ಲ ನಾನು ಇವತ್ತು ಕೂಡ ಜೀವನದಲ್ಲಿ ಮರೆಯೋದಕ್ಕಾಗಲ್ಲ. ಇಂತಹ ಸಂಘ ನಿಮ್ಗೆ ಯಾವಾಗ ಸಿಕ್ತು ಅವಾಗ ಏನಾಯ್ತು ಅಂದ್ರೆ ನಾನು ಅವ್ರು ಏನೇನ್ ಮಾಡಿದ್ದಾರೆ ಅವ್ರ ಜೀವನದಲ್ಲಿ, ಅವ್ರು ಹೇಗ್ ಸಾಧನೆ ಮಾಡಿದ್ರು, ಶೇರ್ ಮಾರ್ಕೆಟ್ ಅಲ್ಲಿ ಅವ್ರು ಹೇಗ್ ಗ್ರೋ ಆದ್ರು, ದುಡ್ಡು ಹೇಗ್ ಗಳಿಸಿದ್ರು ಅವರು ಹಣವನ್ನ, ಇದನ್ನೆಲ್ಲ ತಿಳ್ಕೊಂಡು ಆಮೇಲೆ ನನಗೂ ಕೂಡ ರಾಕೇಶ್ ಜುಂಜುನ್ವಾಲಾ, ಆಮೇಲೆ ಅವ್ರ ಗುರುಗಳು ನಾನು ಹೇಳಿದೆ ರಾಧಾಕಿಶನ್ ದಮಾನಿ ಒಂದೇ ಒಂದು ದಿವಸಕ್ಕೆ 40,000 ಕೋಟಿ ಒನ್ ಡೇಗ್ ಮಾಡಿದ್ರು ಅಂತ. ಅವ್ರನ್ನೂ ಕೂಡ ಒಂದು ಬಾರಿ ಮೀಟ್ ಆಗುವಂತಹ ನನಗೆ ಬಾಂಬೆಲಿ ಇದ್ದಾಗ ಒಂದು ಅವಕಾಶ ಸಿಕ್ತು, ಅವ್ರನ್ನೂ ಮೀಟ್ ಮಾಡಿದೆ. ಸೊ ಇಂಥದ್ದು ಎಲ್ಲ ಕೂಡ ನನ್ನ ಲೈಫ್ ಮೇಲೆ ತುಂಬಾ ಪರಿಣಾಮ ಬೀಳ್ತು. ಪರಿಶ್ರಮ ಅನ್ನೋದು ಯಾವಾಗ್ಲೂ ಇತ್ತು, ಆಮೇಲೆ ಹೈಲಿ ಫೋಕಸ್ ಇತ್ತು. ನಾನು ದುಡ್ಡನ್ನ ಮಾಡ್ಲೇಬೇಕು, ಆದ್ರೆ ಒಳ್ಳೆ ಮಾರ್ಗದಲ್ಲಿ ಮಾಡಬೇಕು, ಕರೆಕ್ಟ್ ಆಗಿ ಮಾಡಬೇಕು. ಇವತ್ತಿಗೂ ಕೂಡ ನನ್ನ ಕ್ರೆಡಿಬಿಲಿಟಿಯನ್ನ ನಾನು ಲೂಸ್ ಮಾಡಿಕೊಂಡು ಯಾವುದೋ ಒಂದು ಕಡೆ ನನಗೆ ದುಡ್ಡು ಬರುತ್ತೆ ಅಂದ್ರೆ ನಾನು ಕ್ರೆಡಿಬಿಲಿಟಿಯನ್ನೇ ತಗೊಳ್ತೀನಿ ಹೊರತು ದುಡ್ಡಿಗೆ ಹೋಗಲ್ಲ. ಕ್ರೆಡಿಬಿಲಿಟಿ ಅಂದ್ರೆ ನಮ್ಮ ಕ್ಯಾರೆಕ್ಟರು ಮತ್ತೆ ನಮ್ಮಲ್ಲಿರುವಂತಹ ಮೌಲ್ಯಗಳು, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನ ಕಳ್ಕೊಂಡು ದುಡ್ಡು ಮಾಡೋದು ನನಗೆ ಬೇಕಾಗಿಲ್ಲ, ಆದ್ರೆ ಹೈಯೆಸ್ಟ್ ದುಡ್ಡನ್ನು ಮಾಡಬೇಕು ಅನ್ನುವ ಆಸೆ ಸ್ಟಾರ್ಟಿಂಗ್ ಇಂದ ಇತ್ತು ನನಗೆ. ಸೊ 2008 to 2024 ಅಲ್ಲಿ ನನಗೆ ಬಂದಂತಹ ವ್ಯಕ್ತಿಗಳು ಅರೌಂಡ್ ಮೀ ಇಂಪಾರ್ಟೆಂಟ್ ಆಯ್ತು. ನನ್ನ ಎಜುಕೇಶನ್ ಆಲ್ರೆಡಿ ಒಂದಷ್ಟು ಇದ್ದಿದ್ದು ಇಂಪಾರ್ಟೆಂಟ್ ಆಯ್ತು. ಆಮೇಲೆ ಇನ್ವೆಸ್ಟ್ಮೆಂಟ್ ಗಳನ್ನ ನಾನು ಗ್ಯಾಮ್ಲಿಂಗ್ ಅನ್ನ ಬಿಟ್ಟು ಶೇರ್ ಮಾರ್ಕೆಟ್ ಅಲ್ಲಿ ಟ್ರೇಡಿಂಗ್ ಮತ್ತೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾ ಇದ್ದೆ ಹೊರತು ಗ್ಯಾಮ್ಲಿಂಗ್ ಅನ್ನ ನಿಲ್ಲಿಸಿದೆ. ಆಮೇಲೆ ಸಾವುಕಾರ ದಿಢೀರಂತ ಆಗಕ್ಕಾಗಲ್ಲ, ಹಂತ ಹಂತವಾಗಿ ಆಗ್ಬೇಕು, ಅದಕ್ಕೆ ಟೈಮ್ ಕೊಡಬೇಕು ಅಂತ ಅರ್ಥ ಆಯ್ತು. ಅದಾದ ನಂತರ ನಾನು ವಚನ ಇನ್ವೆಸ್ಟ್ಮೆಂಟ್ಸ್ ಅಂತ ನಾನು NSC BSc ಡೈರೆಕ್ಟ್ ಮೆಂಬರ್ಶಿಪ್ ಕಂಪನಿ ಇರುವಂತಹ ಸಂಸ್ಥೆಯನ್ನ ಸ್ಟಾರ್ಟ್ ಮಾಡಿದೆ. ಸೊ ಅಲ್ಲಿಂದ ಜರ್ನಿ ಶುರು ಆಯಿತು. ಆಮೇಲೆ ಪ್ಯಾಸಿವ್ ಇನ್ಕಮ್ ಕ್ರಿಯೇಟ್ ಮಾಡಬೇಕು ಅಂದ್ಬಿಟ್ಟು ಕೆಲವೊಂದು ನಾನು ಕಮರ್ಷಿಯಲ್ ಪ್ರಾಪರ್ಟೀಸ್ಗಳು ತಗೊಂಡು ರೆಂಟ್ಗೆ ಮಾಡಿದೆ. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಲ್ಲಿಂದ ಬಂದಿರೋ ದುಡ್ಡನ್ನೇ ನಾನು ಎಲ್ಲ ತೆಗೆದ್ಬಿಟ್ಟು, ನನಗಿನ್ನ ಗ್ಯಾಪ್ನ ಇದೆ, ಶಿಲ್ಪಾ ಮೆಡಿಕೇರ್ ಅಂತ ಶೇರು 50 ರೂಪಾಯಿಗೆ ತಗೊಳ್ತಾ ಇದ್ದೆ ನಾನು. ಅದು ದಿನ ಏನ್ ಪ್ರಾಫಿಟ್ ಮಾಡ್ತಾ ಇದ್ದೆ ಅದರಲ್ಲಿ 5 ಶೇರು 10 ಶೇರು 20 ಶೇರು ಬರೀ ಶಿಲ್ಪಾ ಮೆಡಿಕೇರ್ ತಗೊಳ್ತಾ ಇದ್ದೆ. ನಾನು 2010-11 ಆ ಟೈಮಲ್ಲಿ ನಾನು ಕಮರ್ಷಿಯಲ್ ಪ್ರಾಪರ್ಟಿ ತಗೊಂಡಾಗ ಆ ಪ್ರಾಪರ್ಟಿಗೆ ಹೆಸರೇ ಶಿಲ್ಪಾ ಮೆಡಿಕೇರ್ ಅಂತ ಇಡೋಣ ಅಂತಿದ್ದೆ. ಯಾಕಂದ್ರೆ ದುಡ್ಡು ಮಾಡಿದೆಲ್ಲ ಶಿಲ್ಪಾ ಮೆಡಿಕೇರ್ ದುಡ್ಡನ್ನ ಆ ಪ್ರಾಪರ್ಟಿಗೆ ಹಾಕಿದೆ. ಇವತ್ತು ಆ ಪ್ರಾಪರ್ಟಿಯಿಂದ ಬರೋ ರೆಂಟ್ ಏನಿದೆ ಅಷ್ಟರಲ್ಲೇ ನಾನು ಆರಾಮಾಗಿದ್ರು ಕೂಡ ಜೀವನ ನಡೆಯುತ್ತೆ. ಆದ್ರೆ ನನಗಿವತ್ತಿರೋ ಆಸೆ ಏನು ಅಂದ್ರೆ ರುದ್ರಮೂರ್ತಿ ತರ ಇನ್ನ ಅನೇಕ ಜನ ಕನ್ನಡಿಗರನ್ನ ನಾನು ನೋಡ್ಬೇಕು. ನಂತರ ಅಲ್ಲ, ನನ್ಗೂ ಮೇಲೆ ಹೋಗುವಂತ ವ್ಯಕ್ತಿಗಳನ್ನ ನೋಡಿದಾಗ ನನಗಾಗುವಂತ ಸಂತೋಷ ಏನಿದೆ ಅಲ್ಲ, ಅದಕ್ಕೋಸ್ಕರ ಇವತ್ತು ಖಂಡಿತವಾಗ್ಲೂ ಇಂಥ ಕಾರ್ಯಕ್ರಮಗಳನ್ನ ಒಳ್ಳೆಯ ಮಾಧ್ಯಮಗಳ ಮುಖಾಂತರ ಮಾತ್ರ ನಾನು ಮಾಡ್ತೀನಿ. ದಿನಕ್ಕೆ 10 ಜನ ಕರೀತಾರೆ, ಬನ್ನಿ ಸರ್ ಈ ತರ ಕಾರ್ಯಕ್ರಮ ಮಾಡಿ ಅಂತ. ಆದ್ರೆ ನಿಮ್ಮಂತಹ ಯಾವುದು ಮಾಧ್ಯಮ ಇದ್ದಾಗ ಕೇಶವ್ ಪ್ರಸಾದ್ ಅಂತವ್ರು ಬಂದು ನನಗೆ ಇಂಟರ್ವ್ಯೂ ಮಾಡ್ತೀನಿ ಅಂದಾಗ ಒಪ್ಕೊಂತೀನಿ ಹೊರತು ಬೇರೆ ಕಡೆ ಮಾಡೋದಿಲ್ಲ. ಸೊ ಜೀವನದಲ್ಲಿ ಇದನ್ನ ಓವರ್ ಎ ಪೀರಿಯಡ್ ಆಫ್ ಟೈಮ್ ನಾವು ಕಲಿತೀವಿ, ಆಮೇಲೆ ಹಂತ ಹಂತವಾಗಿ ನಾವು ಬೆಳಿಬೇಕು. ಸೊ ಇವತ್ತು ಇಲ್ಲಿ ಬಂದೇನು ನಾನು ಹೇಳ್ತಾ ಇದ್ದೀನಿ, ಒಂದು ಮನೆ ಬೇಕು, ಒಂದು ಕಾರ್ ಬೇಕು, ಮತ್ತೆ ಒಂದು ಇನ್ವೆಸ್ಟ್ಮೆಂಟ್ಸ್ ಮುಂದಕ್ಕೆ ಏನ್ ಬೇಕು ಇದೆಲ್ಲ ಮಾಡಿ ನಾನ್ ಮಾಡಿದಂತ ಮಿಸ್ಟೇಕ್ಸ್ ಗಳನ್ನ ನಾನು ತಿದ್ಕೊಂಡಿದ್ದೀನಿ. ನೀವು ಕೂಡ ಜನರು ನೋಡೋರು, ಇಂತಹ ಕಾರ್ಯಕ್ರಮಗಳ ಮುಖಾಂತರ ನೀವು ನಾಲೆಡ್ಜ್ ಅನ್ನ ಪಡ್ಕೊಳ್ಳಿ. ನಿಮ್ಮ ಡ್ರೀಮ್ಸ್, ನಿಮ್ಮ ಕನ್ಸೇನಿದೆ ಅದೆಲ್ಲವನ್ನು ನೀವು ಅಚೀವ್ ಮಾಡ್ತೀರಾ. ಅದಕ್ಕೆ 3 ಬೇಕು ಅಂತ ನಾನು ಹೇಳ್ತೀನಿ. ನೀವು ಏನೇ ಜೀವನದಲ್ಲಿ ಸಕ್ಸಸ್ ಕಾಣಬೇಕು ಅಂದ್ರೆ 3 ಇಂಪಾರ್ಟೆಂಟ್ ಥಿಂಗ್ಸ್ ಆರ್ ದೇರ್. ಒಂದು, ಮೊದಲನೇದಾಗಿ ಮೆಹನತ್, ಕಷ್ಟ ಬೀಳಬೇಕು. ಪರಿಶ್ರಮ ಇಲ್ಲದೆ ಸಕ್ಸಸ್ ಯಾರಿಗೂ ಕೂಡ ಯಾವ ಫೀಲ್ಡ್ ಅಲ್ಲೂ ಬರಲ್ಲ. ಅದು ಶೇರ್ ಮಾರ್ಕೆಟ್ ಆಗಿರ್ಬೋದು, ಮಾಧ್ಯಮ ಲೋಕ ಆಗಿರ್ಬೋದು, ಕ್ರಿಕೆಟ್ ಆಗಿರ್ಬೋದು, ಏನೇ ಪೊಲಿಟಿಕ್ಸ್ ಆಗಿರ್ಬೋದು, ಪರಿಶ್ರಮ ತುಂಬಾ ಇಂಪಾರ್ಟೆಂಟ್. ನಾವು ಬರೀ ನರೇಂದ್ರ ಮೋದಿಯನ್ನು ನೋಡ್ತೀವಿ, ಅವ್ರ ಹಿಂದೆ ಇರುವ ಪರಿಶ್ರಮವನ್ನ ನೋಡಲ್ಲ. ಮುಖೇಶ್ ಅಂಬಾನಿ ನೋಡ್ತೀರಾ, ಅವ್ರ ಹಿಂದೆ ಇರೋ ಪರಿಶ್ರಮವನ್ನ ನೋಡಲ್ಲ. ಸಚಿನ್ ತೆಂಡೂಲ್ಕರ್, ವಿರಾಟ್ ಕೊಹ್ಲಿ ನೋಡ್ತೀರಾ, ಅವ್ರ ಹಿಂದೆ ಇರೋ ಪರಿಶ್ರಮವನ್ನ ನೋಡಲ್ಲ. ಎವ್ರಿ ಒನ್ ವಾಂಟ್ಸ್ ಸಕ್ಸಸ್, no one wants the pain behind success. So people don't become successful. ಅವರಿಗೆ ಬರೀ ಸಕ್ಸಸ್ ಬೇಕು, ಅದ್ರ ಹಿಂದೆ ಇರೋ ಪರಿಶ್ರಮ ಬೇಡ. ಅದು ತಗೊಂಡ್ಲಿಲ್ಲ ಅಂದ್ರೆ ಸಕ್ಸಸ್ ಬರೋದಿಲ್ಲ. ಸೊ ಹಾಗಾಗಿ ನಂಬರ್ 1 ಮೆಹನತ್, ಕಷ್ಟ ಬೀಳ್ಬೇಕು, ಪರಿಶ್ರಮ ಹಾಕಬೇಕು. ಎರಡನೇದಾಗಿ ಹಾರ್ಡ್ ವರ್ಕ್, ಮೆಹನತ್ತಿನ ಜೊತೆ
ನಾನು ಯಾವಾಗಲೂ ಹೇಳ್ತೀನಿ, ಒಳ್ಳೆ ಕರ್ಮ ಮಾಡಬೇಕು. ಸೊ ಒಳ್ಳೆ ಕರ್ಮ ಅನ್ನೋದು ನಿಮಗೆ ಬಿಟ್ಟಿದ್ದು. ಯಾವಾಗ ನಾವು ಒಳ್ಳೆ ಕರ್ಮ ಮಾಡ್ತೀವೋ ಅದು ಪಾಸಿಟಿವ್ ಬ್ಯಾಲೆನ್ಸ್ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಜಾಸ್ತಿ ಆಗ್ತಾ ಇರುತ್ತೆ. ಒಳ್ಳೆ ಕರ್ಮ ಮಾಡೋದು ಅಂದ್ರೆ ಒಳ್ಳೆ ಕೆಲಸ ಮಾಡೋದಷ್ಟೇ. ಇದು ಎರಡನೇದಾಗಿ ಬೇಕೇ ಬೇಕು. ಮೂರನೇದಾಗಿ ಗಾಡ್ಸ್ ಗ್ರೇಸ್, ಭಗವಂತನ ಕೃಪೆ, ಲಕ್ಕು, ಹಣೆ ಬರ, ನೀವೇನ ಕೇಳ್ಕೋಬಹುದು. ಸೊ ಇದು ಕೂಡ ಬೇಕಾಗುತ್ತೆ. ಸೊ ಯಾರು ಒಳ್ಳೆ ಕರ್ಮ ಮಾಡ್ತಾರೆ, ಪರಿಶ್ರಮ ಬಿದ್ದು ಕೆಲಸ ಮಾಡ್ತಾರೆ, ಜೊತೆಗೆ ದೇವರ ಕೃಪೆ ಅವ್ರ ಬಳಿ ಇರುತ್ತೆ. ಈ ಒಳ್ಳೆ ಕರ್ಮ ಮಾಡಿದ್ರೆ ಗಾಡ್ ಗ್ರೇಸ್ ಬಂದೇ ಬರುತ್ತೆ. ಗಾಡ್ ಗ್ರೇಸ್ ಅಂದ್ರೆ 5 ಅವರ್ ಪೂಜೆ ಮಾಡೋದಲ್ಲ, ಒಳ್ಳೆ ಕೆಲಸ ಮಾಡಿದ್ರೆ ಗಾಡ್ ಗ್ರೇಸ್ ಬರುತ್ತೆ. ಈ 3 ಇದ್ದಾಗ ಸಕ್ಸಸ್ ಬರುತ್ತೆ ಅನ್ನೋದನ್ನ ಹೇಳ್ತೀನಿ. ನಾನು ಈ 3 ಮಾಡ್ಕೊಂಡ್ ಬಂದಿದ್ದೀನಿ. ಇನ್ನ ಜಾಸ್ತಿ ಮಾಡ್ಬೇಕು, ಮುಂದಿನ ದಿನಗಳಲ್ಲಿ ಇನ್ನ ಎತ್ತರಕ್ಕೆ ಬೆಳಿಬೇಕು ಅನ್ನುವ ಆಸೆ ಇದೆ. ನನ್ನ ಸುತ್ತಮುತ್ತಲಿರೋರು ಕೂಡ ಬೆಳಿಬೇಕು ಅನ್ನುವ ಆಸೆ ಇದೆ. ಇವತ್ತು ನಾನು ಕಾರ್ ತಗೊಂಡೆ, ಬೆನ್ಸ್ ಕಾರು, ನಾನು ಮನೆ ತಗೊಂಡೆ, ನಾನು ದುಡ್ಡು ಮಾಡಿದೆ ಅನ್ನೋದಕ್ಕೂ ಮುಖ್ಯವಾಗಿ ನನ್ನ ಸುತ್ತಮುತ್ತಲಿರೋರು, ನನ್ನ ಫಾಲೋಯರ್ಸು ನನಗೂ ಜಾಸ್ತಿ ದುಡ್ಡು ಮಾಡಬೇಕು ಅನ್ನುವ ಆಸೆ ನನಗೆ ಖಂಡಿತವಾಗ್ಲೂ ಇದೆ. ಅದನ್ನು ಇನ್ನು ಬರುವ ದಿವಸಗಳಲ್ಲಿ ನೋಡ್ತೀನಿ. ಅವಾಗ ನನಗೆ ಇನ್ನೂ ಖುಷಿ ಆಗುತ್ತೆ ಇವತ್ತು.